ನಮಸ್ಕಾರ ಫ್ರೆಂಡ್ಸ್. ಈ ಒಂದು ಇಮೇಜ್ನ ಡಿಜಿಟಲ್ ಆರ್ಟ್ ಮಾಡೋದಕ್ಕೆ ಸುಮಾರು 1 ಗಂಟೆ ಕಾಲ ಅವಕಾಶ ತೊಗೊಂಡಿರ್ತೀನಿ. ಈ ಇಮೇಜ್ನ ಹೆಂಗೆ ಮಾಡಿದೆ ಅನ್ನೋದನ್ನು ಸುಮ್ಮನೆ ಒಂದು ಸ್ಯಾಂಪಲ್ ತೋರಿಸ್ತೀನಿ ನೋಡಿ. ಮೊದಲಿಗೆ ಒಂದು ಇಮೇಜ್ ತೊಗೊಂಡಿದ್ದೀನಿ, ರಶ್ಮಿಕಾ ಮಂದಣ್ಣ ಅವರದ್ದು. ಅದನ್ನು ಕಲರ್ ಕರೆಕ್ಷನ್ಸ್ ಮಾಡ್ತಾಯಿದ್ದೀನಿ ನೋಡಿರಿ. ಕಲರ್ ಬ್ಯಾಲೆನ್ಸ್ ಹೋಗಿ ಕಲರ್ನ ಅಡ್ಜಸ್ಟ್ಮೆಂಟ್ ಮಾಡ್ತಾಯಿದ್ದೀನಿ. ನಮ್ಮ ಒಂದು ಟೇಸ್ಟ್ ತಕ್ಕಂಗೆ ನಾವು ಕಲರ್ನ ಅಥವಾ ನಿಮ್ಗೆ ಇಷ್ಟ ಆಗೋ ರೀತಿಯಾಗಿ ಕಲರ್ ಕರೆಕ್ಷನ್ ಮಾಡ್ಕೊಬೇಕಾಗಿರುತ್ತೆ. ಹಿಂಗೆ ಕಲರ್ ಕರೆಕ್ಷನ್ ಮಾಡಬೇಕು ಅನ್ನೋದೇನೂ ಇಲ್ಲ, ಆದರೆ ನಾನು ಈ ಇಮೇಜ್ಗೆ ಹಿಂಗೆ ಕರೆಕ್ಷನ್ ಮಾಡ್ತಾಯಿದ್ದೀನಿ. ಕಲರ್ ಕಲೆಕ್ಷನ್ ಆದಮೇಲೆ ನೋಡಿ ಹಿಂಗೆ ಕಾಣಿಸ್ತಾ ಇದೆ, ಹಂಗಿದ್ದ ಇಮೇಜ್ ಹಿಂಗೆ ಕಾಣಿಸ್ತಾ ಇದೆ. ಕಲರ್ ಕರೆಕ್ಷನ್ ಆದಮೇಲೆ ಅದನ್ನೇ ಒಂದು ಡ್ಯೂಪ್ಲಿಕೇಟ್ ಲೇಯರ್ ಇನ್ನೊಂದು ಹಾಕ್ಕೊಳ್ಳಿ. ಡ್ಯೂಪ್ಲಿಕೇಟ್ ಹಾಕ್ಕೊಂಡಿದ್ದನ್ನು ಓವರ್ಲೇ ಅಥವಾ ಲೈನರ್ ಲೈಟ್ ಇಲ್ಲ ಸಾಫ್ಟ್ ಲೈಟ್ ಯಾವುದೋ ಒಂದು ಮೂಡಲ್ಲಿ ಇಟ್ಕೊಂಡು ನೀವೊಂದು ಸೆಟ್ಟಿಂಗ್ನ ಅಡ್ಜಸ್ಟ್ಮೆಂಟ್ ಮಾಡಿಕೊಡಿ. ನಾನು ಹೇಳಿದ್ದು ಅರ್ಥ ಆಗಲಿಲ್ಲ ಅಂದ್ರೂ ಈ ಆಪ್ಷನ್ನ ಸೂಕ್ಷ್ಮವಾಗಿ ಗಮನಿಸಿ, ಯಾವ್ಯಾವ ತೊಗೊಳ್ತಾ ಇದ್ದೀನಿ, ಏನು ಮಾಡ್ತಾಯಿದ್ದೀನಿ ಅಂತ ನಿಮಗೆ ಅರ್ಥ ಆಗ್ಬಿಡುತ್ತೆ. ಜಸ್ಟ್ ಹಂಗೆ ಸ್ಮರ್ಜ್ ಮಾಡ್ತಾ ಹೋಗಬೇಕು. ನೀವು ಎಷ್ಟೊಂದು ಸಮಯ ಕೊಟ್ಟು ಎಷ್ಟು ನೀಟಾಗಿ ಸ್ಮರ್ಜ್ ಮಾಡ್ತಿರೋ, ಆಚೆ ಈಚೆ ಹೋಗದೆ ಆ ಕರ್ವ್ಸ್ನೆಲ್ಲ ನೀಟಾಗಿ ಸ್ಮರ್ಜ್ ಮಾಡ್ತಾ ಹೋದರೆ ತುಂಬ ಎಫೆಕ್ಟಿವ್ ಆಗಿ ಇಮೇಜ್ ಈಚೆ ಕಾಣಿಸುತ್ತೆ. ಹಂಗೆ ನೀಟಾಗಿ ಸ್ವಲ್ಪ 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 ಸ್ಮರ್ಜ್ ಮಾಡಬೇಕು. ಆ ಶೇಪ್ಸ್ ಹೆಂಗಿರುತ್ತಲ್ವ ಅದೇ ಥರ ನಾವು ಸ್ಮರ್ಜ್ ಮಾಡ್ತಾ ಹೋಗ್ತಾ ಇದ್ದರೆ ಒಳ್ಳೆ ರಿಸಲ್ಟ್ ಸಿಗತ್ತೆ. ಹಿಂಗೆ ನೀಟಾಗಿ ನೋಡ್ತಾ ಇದ್ದೀರಲ್ಲ, ಬರೀ ಸ್ಮರ್ಜ್ ಮಾಡ್ತಾಯಿದ್ದೀನಿ ಅಷ್ಟೇ, ಕಲರ್ ಕರೆಕ್ಷನ್ ಮಾಡಿ. ಕೊನೆವರೆಗೂ ನೋಡಿ ವಿಡಿಯೋ. ಲಾಸ್ಟ್ನಲ್ಲಿ ಕಲರ್ ಹೆಂಗೆ ಕೊಡೋದು, ಅಪ್ಲೈ ಮಾಡೋದು ಅನ್ನೋದನ್ನು ಹೇಳಿದ್ದೀನಿ. ತುಂಬ ಲೆಂತಿ ಆಗುತ್ತೆ ಪೂರ್ತಿ ಸ್ಮರ್ಜ್ ಮಾಡೋದೆಲ್ಲ ತೋರಿಸೋದಕ್ಕೆ. ಹಾಗಾಗಿ ಬರೀ ಒಂದಿಷ್ಟು ಮಾತ್ರ ಶೇಪ್ನ, ಮೂಗನ್ನು ಮಾತ್ರ ಫಿನಿಷ್ ಮಾಡಿ ನಿನಗೆ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ. ಪೂರ್ತಿ ವಿಡಿಯೋ ಬೇಕಂದ್ರೂ ಕಾಮೆಂಟ್ ಮಾಡಿರಿ, ಇಲ್ಲ ಬೇರೆ ಯಾವುದಾದ್ರೂ ಪಾರ್ಟ್ಸು ಹೆಂಗೆ ಅನ್ನೋದು ಡೌಟ್ ಬಂದರೆ ಕಾಮೆಂಟ್ ಮಾಡಿ, ನನ್ನ ಕೈಲಾದರೆ ತಿಳಿಸ್ಕೊಡ್ತೀನಿ ನನಗೆ ಗೊತ್ತಿರೋದನ್ನು. ನೀವೇನಾದರೂ ಇದೆ ನನ್ನ ಮೊದಲ ಬಾರಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಮಾಡ್ಕೊಳ್ಳಿ. ನನಗೆ ಗೊತ್ತಿರೋದನ್ನು ನಾನು ಹಾಕ್ತಾಯಿರ್ತೀನಿ ಆಗಾಗ. ಜಸ್ಟ್ ಹಂಗೆ ಸ್ಮರ್ಜ್ ಮಾಡಾದಮೇಲೆ ಲಾಸ್ಟ್ನಲ್ಲಿ ಸ್ಮರ್ಜ್ ಮಾಡಾದಮೇಲೆ ಕಲರ್ಗಳನ್ನ ಅಪ್ಲೈ ಮಾಡ್ತೀವಿ. ಬ್ಯಾಕ್ಗ್ರೌಂಡ್ ಮತ್ತು ಕಲರು ಇಂಪಾರ್ಟೆಂಟ್. ಆ ಕಲರ್ನ ಸೆಟ್ ಮಾಡೋದು ಒಂದು ಆಪ್ಷನ್ ಇದೆ ಲಾಸ್ಟ್ನಲ್ಲಿ, ದಯವಿಟ್ಟು ಅದನ್ನು ಗಮನಿಸಿ. ಇದೆಲ್ಲ ಒಂದು ಹಂತಕ್ಕಾದರೆ ಮುಂದೆ ಇಮೇಜ್ನ ಸ್ಮರ್ಜ್ ಮಾಡಾದಮೇಲೆ ಒಂದು ಬ್ಯಾಕ್ಗ್ರೌಂಡ್ ತೊಗೊಳ್ಳಿ. ಬ್ಯಾಕ್ಗ್ರೌಂಡ್ನಿಟ್ಟು ನೀವು ಸ್ಮರ್ಜ್ ಮಾಡಿದಂಥ ಇಮೇಜ್ನ ಆ ಬ್ಯಾಕ್ಗ್ರೌಂಡ್ಗೆ ಅಡ್ಜಸ್ಟ್ ಮಾಡಿ. ಎಷ್ಟೇನೇ ಇಲ್ಲ, ಬ್ಯಾಕ್ಗ್ರೌಂಡ್ನ ಬ್ಯಾಕ್ ಒಂದು ಫ್ರಂಟ್ಗೊಂದು ಹಾಕ್ಕೊಂಡಿದ್ದೀನಿ. ಫ್ರಂಟ್ ಲೇಯರ್ನ ಎರೈಸರ್ ಟೂಲಿಂದ ಎರೈಸ್ ಮಾಡ್ತಾಯಿದ್ದೀನಿ ಅಷ್ಟೇ. ನೋಡಿ, ಈಗ ಒಂದು ಒಳ್ಳೆಯ ಡಿಜಿಟಲ್ ಆರ್ಟ್ ಇಮೇಜ್ ರೆಡಿ. ಮೊದಲೇ ಹೇಳ್ದಂಗೆ ನೋಡ್ರಿ, ಕಲರ್ ಕರೆಕ್ಷನ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಸೆಟ್ಟಿಂಗ್ ಇದು.
ಕಲರ್ ಅಪ್ಲೈ ಮಾಡಾದ್ಮೇಲೆ ಈ ಒಂದು ಸೆಟ್ಟಿಂಗ್ನ ಮಾಡಲೇಬೇಕಾಗಿರುತ್ತೆ. ನೋಡಿ ಫೈನಲ್ ಔಟ್ಪುಟ್ ಈ ರೀತಿಯಾಗಿ ಕಾಣಿಸುತ್ತೆ.